ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರೀತಿಸ್ ಕಿಚನ್. ಇವತ್ತಿನ ದಿವಸ ನಾನು ಮಿಕ್ಸ್ ದೋಸೆ ಅಂಥೇಳಿ ತೋರ್ಸಕತ್ತೀನಿ. ಏನಿದು ಮಿಕ್ಸ್ ದೋಸೆ ಅಂತೀರಿ? ಒಂದಿಷ್ಟು ವೆಜಿಟೇಬಲ್ಸು, ಒಂದಿಷ್ಟು ಎಲ್ಲ ಥರದ ಹಿಟ್ಟುಗಳನ್ನು ನಾವು ಸೇರಿಸ್ಕೊಂಡು ಈ ಒಂದು ರೆಸಿಪಿನ ಮಾಡಬೇಕಾಗ್ತೈತಿ. ನೋಡಿರಿ, ಅಂದ್ರೆ ಅದಕ್ಕೆ ಇಂಥದ್ದೇ ಹಿಟ್ಟು ಬೇಕು, ಇಂಥದ್ದೇ ಇರಬೇಕು ಅಂತೇಳಿ ನಿಮ್ಮ ಮನೆಯಲ್ಲಿ ಯಾವ ಹಿಟ್ಟೈತಿ, ಯಾವೆಲ್ಲ ವೆಜಿಟೇಬಲ್ಸ್ ಅದಾವ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಿ ನೋಡಿರಿ, ನಾವು ಒಂದಿಷ್ಟು ಉಳ್ಳಾಗಡ್ಡಿ, ಆಮೇಲೆ ಟೊಮೆಟೊ ತೊಗೊಂಡಿನಿ, ಆಮೇಲೆ ಸೌತೆಕಾಯಿ. ಯಾವ ಥರ ನೀರು ಸೌತೆಕಾಯಿ ಆದರೂ ಆಗಿರಲಿ, ಇಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಗೋ ಸೌತೆಕಾಯಿ ಆದರೂ ಆಗಲಿ ತೊಗೊಳ್ರಿ. ತುರಿಬೇಕು. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಬೇಕಾಗ್ತೈತಿ. ಒಂದು ಪಾತ್ರೆ ಒಳಗೆ ನಾವು ಉಳ್ಳಾಗಡ್ಡಿ, ನೀವು ಅದನ್ನು ಸಣ್ಣಗಾದರೂ ಹೆಚ್ಚಿಟ್ಕೋಬೋದು, ಅಥವಾ ಇಲ್ಲ ದಪ್ಪಗನೇ ಇರಲಿ ಅಂದರೆ ಸೊ ಹಂಗನೇ ಹೆಚ್ಚಿಟ್ಕೋಬೋದು. ಟೊಮೆಟೊ ಹಾಕೋರಿ. ಆಮೇಲೆ ಅದ್ರ ಜೊತೆಗೆ ಸೌತೆಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ. ಇಲ್ಲಿ ನಾನು ಸ್ವಲ್ಪ ರಾಗಿ ಹಿಟ್ಟು ತೊಗೊಂಡಿನಿ, ಒಂದು ಬಟ್ಲಾಗುವಷ್ಟು. ನೀವು ಬೇಕಿದ್ರೆ ಬೇರೆ ಬೇರೆ ಹಿಟ್ಟುಗಳನ್ನು ಉಪಯೋಗಿಸ್ಬೋದು. ಅದ್ರ ಜೊತೆಗೆ ನಾನು ಕಡಲೆ ಹಿಟ್ಟು 1 ಕಪ್ ತೊಗೊಂಡಿನಿ. ಮತ್ತು ಗೋಧಿ ಹಿಟ್ಟು 1 ಕಪ್ ತೊಗೊಂಡು. ನೀವು ಬೇಕಂತಂದ್ರೆ ಮನೆಯಲ್ಲಿರುವಂಥ ಅಕ್ಕಿ ಹಿಟ್ಟು ಯೂಸ್ ಮಾಡ್ಬೋದು. ಅದಕ್ಕೆ ಜೋಳದ ಹಿಟ್ಟು ಕೂಡ ಹಾಕೋಬೋದು. ಸ್ವಲ್ಪ ಜೀರಿಗೆ ಹಾಕೋದ್ರಿ. ಒಂಚೂರು ಅಜ್ವಾಯಿನ ಹಾಕೋಬೇಕಾಗ್ತೈತಿ. ಇದರಿಂದ ಯಾವುದೇ ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗೋದಿಲ್ಲ. ಆಮೇಲೆ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಕೂಡ ಖುಷಿ ಆಗ್ತೈತಿ. ಒಳ್ಳೆ ರೆಸಿಪಿನೂ ಹೌದು, ಆರೋಗ್ಯಕರ ಅಡುಗೆನೂ ಹೌದು. ಸ್ವಲ್ಪ ಅರಿಶಿನ ಹಾಕ್ಕೊಳ್ರಿ. ಆಮೇಲೆ ನಾನಿಲ್ಲಿ ಹಸಿ ಖಾರ ಹಾಕ್ಕೊಳತ್ತೀನಿ, ಅರ್ದಿಟ್ಕೊಂಡಿರೋದು. ಬೇಕಂದರೆ ನೀವು ಒಣ ಖಾರ ಕೂಡ ಹಾಕೋಬೋದು, ಅಂದರೆ ಪುಡಿ ಖಾರ ಹಾಕೋಬೋದು. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ರಿ. ಆಮೇಲೆ ನಿಮ್ಗೆ ಎಷ್ಟು ಪ್ರಮಾಣದೊಳಗೆ ಬೇಕೋ ಅಷ್ಟು ಪ್ರಮಾಣದೊಳಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ರಿ. ಅದಕ್ಕೆ ಅದಾದಮೇಲೆ ಸ್ವಲ್ಪ ನೀರು ತೊಗೊಂಡು, ನೀರು ಎಷ್ಟು ಪ್ರಮಾಣದೊಳಗೆ ಹಾಕಬೇಕು ಅಂತಂದ್ರೆ ಅದು ನಮಗೆ ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು. ಈಗ ನೋಡಿರಿ, ನಾವು ನೀರು ಮತ್ತೆ ಬೇಕಂದ್ರೆ ಹಾಕೋಬೋದು. ಸ್ವಲ್ಪ ಕಲಿಸ್ಬೇಕು, ಚೆನ್ನಾಗಿ ಕಲಿಸ್ಕೋಬೇಕಾಗ್ತೈತಿ. ಆ ಹಿಟ್ಟು ಯಾವುದೇ ಥರ ಗಂಟಾಗ್ಲಾರ್ದಂಗೆ ಕಲಿಸ್ಕೋಬೇಕಾಗ್ತೈತಿ. ನೀವು ಬೇಕಂದರೆ ಇದಕ್ಕೆ ಇನ್ನೂ ಬೇಕಾದಷ್ಟು ತರಕಾರಿಗಳನ್ನು ಹಾಕೋಬೋದು. ಕ್ಯಾರೆಟ್ ಹಾಕೋಬೋದು, ಅದ್ರ ಜೊತೆಗೆ ಬೀಟ್ರೂಟ್ ಹಾಕೋಬೋದು. ಈಗ ನೋಡಿರಿ, ಇದು ದೋಸೆ ಹಿಟ್ಟಿನ ಹದಕ್ಕೆ ಬಂದೈತಿ. ಇವಾಗ ಹಂಚನ್ನು ಕಾಯ್ಸಕ್ಕಿಟ್ಟಿನಿ. ನೋಡಿರಿ, ಈಸಿಯಾಗೇ ಹೇಳ್ತಾವ, ಏನೂ ತೊಂದರೆ ಆಗಲ್ಲ. ಇದಕ್ಕೇನು ಸೋಡಾ ಪುಡಿ ಅದೆಲ್ಲ ಏನೂ ಹಾಕೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಮೇಲೆ ಏನು ಮಾಡಿರಿ, ಆಯಿಲನ್ನು ಹಾಕಿ ಒಂದು ಲಿಡ್ಡನ್ನು ಮುಚ್ಚಿಟ್ಬಿಟ್ರಿ ಅಂತಂದ್ರೆ ಈಸಿಯಾಗಿ ನಾವು ಅದನ್ನು ತೆಗಿಬೋದು. ಸ್ವಲ್ಪ ಹೊತ್ತು ಅದನ್ನು ಬೇಯಕ್ಕೆ ಬಿಡ್ಬೇಕ್ರಿ. ನೋಡ್ರಿ, ಈಗ ದೋಸೆ ರೆಡಿ ಆಗೈತಿ. ಸೊ ಅದನ್ನೇನು ಮಾಡಬೇಕು, ಮತ್ತೆ ಒಂದು ಸತಿ ಟರ್ನ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗ್ತೈತಿ. ಇದ್ರ ಜೊತೆಗೆ ನೀವು ಸಾಕಷ್ಟು ಮತ್ತೊಂದಿಷ್ಟು ರೆಸಿಪಿಗಳು ನಿಮಗೆ ಬೇಕಾಗಿದ್ದು ಅಂತಂದ್ರೆ ನನ್ನ ಚಾನಲ್ನ ನೋಡ್ತಾ ಇರ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅದ್ರ ಜೊತೆಗೆ ನೀವು ನನ್ನ ಚಾನಲನ್ನು ಶೇರ್ ಮಾಡ್ತಾ ಹೋದ್ರಿ ಅಂದ್ರೆ ಒಳ್ಳೊಳ್ಳೆ ರೆಸಿಪಿಗಳನ್ನು ನೀವು ತಿಳ್ಕೊಬೋದು.
ನೋಡಿರಿ ಇದ್ರ ಜೊತೆಗೆ ಕಾಂಬಿನೇಷನ್ ಆಗುವಂಥದ್ದು ಮೊಸರು ಮತ್ತು ಖಾರ, ಕೆಂಪು ಖಾರ, ಅರ್ದಿರು ಖಾರ, ಅಥವಾ ನೀವು ಕೊಬ್ಬರಿ ಚಟ್ನಿನೂ ಮಾಡ್ಕೊಬೋದು ಇದ್ರ ಜೊತೆಗೆ, ಡ್ರೈ ಕೊಬ್ಬರಿ ಚಟ್ನಿ. ಸೊ ನಾನು ನೆಕ್ಸ್ಟ್ ತೋರಿಸ್ತೀನಿ ಯಾವಾಗಲಾದರೂ ಒಂದು ಸಲ ಅದು ಕೊಬ್ಬರಿ ಚಟ್ನಿ ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಸೊ ಮೊಸರಂತೂ ಇದಕ್ಕೆ ಸಖತ್ ಕಾಂಬಿನೇಷನ್ ಆಗಿರ್ತೈತಿ. ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.